ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮಂಜೂಸ್ ವ್ಲಾಗ್. ನಿನ್ನೆ ಶುಕ್ರವಾರದ ದಿನದ ವ್ಲಾಗ್ನ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿನ್ನೆ ಪೌರ್ಣಮಿ ಇತ್ತು, ಹಾಗೆ ನಿನ್ನೆ ವಿಶೇಷ ದಿನದಲ್ಲೇ ವಿಶೇಷ ದಿನ ಅಂತ ಹೇಳ್ಬೋದು. ಲಕ್ಷ್ಮೀ ಜಯಂತಿ ಇತ್ತು, ಹಾಗೆ ನಿನ್ನೆ ಚಂದ್ರಗ್ರಹಣ ಬೇರೆ ಇತ್ತು. ಇಲ್ಲಿ ನಮಗೆ ಭಾರತದಲ್ಲಿ ಗೋಚರಿಸದೇ ಇದ್ದರೂ ಕೂಡ ಗ್ರಹಣದ ಪ್ರಭಾವ ಸ್ವಲ್ಪನಾದರೂ ಇಲ್ಲೂ ಬಿದ್ದೇ ಬೀಳುತ್ತೆ. ಅದು ಕೂಡ ಸ್ವಲ್ಪ ಸೂತ್ಕಾನೆ ಅಲ್ವಾ. ಹಾಗಾಗಿ ನಾನು ಮಧ್ಯಾಹ್ನ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಗ್ರಹಣ ಮುಗಿದ ಮೇಲೆ ಸಂಜೆ ಪೂಜೆ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಒಂದು ಪೂಜೆ ಮಾಡಿದ್ರೂ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ನಿನ್ನೆ ಬೆಳಿಗ್ಗೆ ಪೂಜೆ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಸಂಜೆ ಪೂಜೆ ಮಾಡ್ತಾಯಿದ್ದೀನಿ. ಗ್ರಹಣದ ಸಮಯದಲ್ಲೂ ಕೂಡ ದೇವ್ರ ಪೂಜೆ ಮಾಡೋದು ತುಂಬ ಒಳ್ಳೆಯದು. ಹಾಗೆ ನಿನ್ನೆ ಪೂಜೆ ತುಂಬ ಚೆನ್ನಾಗಿ ನಾನು ಮಾಡಿದೆ. ಸುಮಾರು ಜನ ನನಗೆ ಕೇಳಿದ್ರಿ, ಅಕ್ಕ ತುಂಬ ಪೂಜೆ ಮಾಡ್ತೀರಾ ನೀವು ಅಂತ ಕೇಳಿ. ತುಂಬ ಎಲ್ಲ ಏನು ಪೂಜೆ ಮಾಡಲ್ಲ, ನನಗೆ ತಿಳಿದಿರೋ ಮಟ್ಟಿಗೆ ನಾನು ಪೂಜೆ ಮಾಡ್ತೀನಿ. ತುಂಬಾ ದೇವರನ್ನು ನಂಬ್ತೀನಿ. ಹಾಗೆ ನಂಬಿಕೆ ಇದೆ, ಮೂಢನಂಬಿಕೆ ಇಲ್ಲ. ಹೆಚ್ಚಾಗಿ ದೇವರು ಓಕೆ ಪೂಜೆ ಮಾಡಬೇಕು. ಒಂದು ಕಲ್ಲಲ್ಲೂ ಕೂಡ ನಾನು ದೇವರನ್ನ ಕಾಣ್ತೀನಿ. ಅದೊಂದು ನಂಬಿಕೆಯಿಂದ ನಾವೊಂದು ಪಾಸಿಟಿವ್ ಮೈಂಡ್ಸೆಟ್ಟಿಂದ ಏನೇ ಮಾಡಿದ್ರು ಒಳ್ಳೇದಾಗುತ್ತೆ ಅಂದ್ಕೊಂಡು ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ. ನಾವು ಮಾಡೋ ಕೆಲಸದಲ್ಲೇ ಇದಾಗುತ್ತೋ ಇಲ್ವೋ ಅಂತ ನಾವು ನೆಗೆಟಿವಿಟಿ ಯೋಚನೆ ಮಾಡಿದ್ರೆ ಅದು ನೆಗೆಟಿವ್ ಆಗೇ ಹೋಗುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ. ಹಂಗನ್ಬಿಟ್ಟು ಇಲ್ಲಿ ದೇವರಿದ್ದಾನೆ ಅಲ್ಲಿ ದೇವರಿದ್ದಾನೆ ಹೋಗಿ ಅಂದರೆ ನಾನು ಆ ಥರ ಎಲ್ಲ ಏನು ಹೋಗೋದಿಲ್ಲ. ನನಗೆ ನಂಬಿಕೆ ಇದ್ದು ಅಂದರೆ ಮಾತ್ರನೇ ನಾನು ಹೋಗ್ತೀನಿ. ನಾನು ಹೆಚ್ಚಾಗಿ ಮನೆಯಲ್ಲೇ ಪೂಜೆ ಮಾಡ್ತೀನಿ. ನನಗೆ ತಿಳಿದಿರೋ ಮಟ್ಟಿಗೆ ಪೂಜೆ ಮಾಡ್ತೀನಿ. ನಾನು ನಂಬಿರೋದು ನಾವು ಮಾಡೋವಂಥ ಕೆಲಸದಲ್ಲಿ ಶ್ರದ್ಧೆ ಭಕ್ತಿ ಇದ್ದರೆ ಭಗವಂತ ಯಾವತ್ತಿಗೂ ಕೈ ಹಿಡಿತಾನೆ ಅನ್ನೋದನ್ನು ನಾನು ನಂಬಿದ್ದೀನಿ. ಹಾಗಾಗಿ ನನ್ನ ಮನೆಯಲ್ಲಿ ನಾನು ಮಾಡೋ ಎಲ್ಲ ಕೆಲಸನ ನಿಷ್ಠೆಯಿಂದ ಮಾಡ್ತೀನಿ. ನಾನು ಯಾರಿಗೂ ಮೋಸ ಮಾಡಲ್ಲ, ಯಾರಿಗೂ ಸುಳ್ಳು ಹೇಳಲ್ಲ, ಎಲ್ಲೂ ನಾನು ಅಧರ್ಮ ಮಾಡಲ್ಲ. ನನಗೆ ತಿಳಿದಿರೋ ಮಟ್ಟಿಗೆ ನ್ಯಾಯವಾಗಿ ನಡ್ಕೊಂಡು ಒಳ್ಳೆ ರೀತಿಯಲ್ಲಿ ಪೂಜೆ ಮಾಡಿದ್ರೆ ಭಗವಂತ ಖಂಡಿತ ಕೈ ಹಿಡಿತಾನೆ. ನನಗಿಂತ ಸುಮಾರು ಜನ ಇನ್ನೂ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ, ಭಗವಂತನ ಹೋಲಿಸ್ಕೊಂಡಿರ್ತಾರೆ. ನಾನೊಂದು ನಂಬಿಕೆ ಮೇಲೆ ಮಾಡ್ತೀನಿ ಅಷ್ಟೇ. ನನಗೆ ತಿಳಿದಿರೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಕೆಲವ್ರು ಕೇಳಿದ್ರಿ, ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಗುತ್ತೆ, ಎಲ್ಲಿಂದ ತಿಳ್ಕೊಳ್ತೀರಾ ಅಂಥೇಳಿ. ನಮ್ಮ ಆಂಟಿ ಒಬ್ಬರಿದ್ದಾರೆ, ಸೊ ಅವ್ರು ನನಗೆ ಕೆಲವೊಂದನ್ನು ಹೇಳ್ಕೊಡ್ತಾರೆ. ಅವ್ರ ಹತ್ರ ಕೇಳ್ಕೊಂಡು ನಾನು ಕೆಲವೊಂದನ್ನು ಮಾಡ್ತೀನಿ. ಗೊತ್ತಿಲ್ಲದಿರೋದೆಲ್ಲ ಅವರೇ ತಿಳಿಸ್ಕೊಡ್ತಾರೆ. ಅದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ನಾನು ಕೆಲವೊಂದು ಬುಕ್ಸ್ಗಳಲ್ಲೂ ಕೂಡ ಓದಿ ತಿಳ್ಕೊಂಡು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಹಾಗಾಗಿ ಕೆಲವೊಂದು ವಿಷಯಗಳಷ್ಟೇ ಗೊತ್ತು, ಎಲ್ಲನೂ ಅಷ್ಟೊಂದು ತಿಳಿದಿಲ್ಲ. ನನಗೆ ಗೊತ್ತಿಲ್ಲದಿರೋ ಎಷ್ಟೋ ವಿಷಯಗಳನ್ನ ನನ್ನ ಫಾಲೋವರ್ಸ್ ಕೂಡ ನನಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ಒಂದು ನಮಗೆ ಗೊತ್ತಿಲ್ಲದೆ ಇರೋದನ್ನು ಯಾರು ಹೇಳ್ಕೊಟ್ರು ಕೂಡ ನಾನು ಅದನ್ನು ಕೇಳ್ಕೊಂಡು ಬರ್ತೀನಿ. ಸೊ ಹೀಗೆ ನಿನ್ನೆ ಸಂಜೆ ಪೂಜೆ ಮಾಡ್ತಾಯಿದ್ದೀನಿ. ಸೊ 5:30 ಮೇಲೆ ಹೊಸ್ಲೆಲ್ಲ ತೊಳೆದು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಇಡ್ತಾಯಿದ್ದೀನಿ. ಈಗ ಹೊಸ್ಲು ಪೂಜೆ ಎಲ್ಲ ಮುಗಿಸ್ಬೇಕು. ಮನೆಯಲ್ಲಿ ಮಕ್ಕಳೆಲ್ಲರೂ ಕೂಡ ತುಂಬಾ ಹೆಲ್ಪ್ ಮಾಡಿದ್ರು. ಇವತ್ತು ಪೂಜೆ ಏನಾದರೂ ಇತ್ತು, ವಿಶೇಷ ದಿನಗಳು ತುಂಬಾ ಕೆಲಸ ಇರುತ್ತೆ, ಸಮಯನೇ ಸಿಗಲ್ಲ. ಹಾಗಾಗಿ ಮನೆಯವರೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಸ್ವಲ್ಪ ಕೆಲಸಗಳೆಲ್ಲ ಬೇಗ ಆಗೋಗ್ಬಿಡುತ್ತೆ. ಮಕ್ಕಳಿಬ್ರು ಇವತ್ತು ತುಂಬ ಹೆಲ್ಪ್ ಮಾಡಿದ್ರು ನನಗೆ. ಯಾಕೆಂದರೆ ಮಕ್ಕಳು ಹೆಲ್ಪ್ ಮಾಡೋದ್ರಿಂದನೇ ನಾನು ಚೆನ್ನಾಗಿ ಪೂಜೆ ಮಾಡ್ಕೊಳ್ಳೋದಕ್ಕಾಗತ್ತೆ. ಸಂಜೆ ಪೂಜೆ ಮಾಡ್ತಾಯಿದ್ದೀನಿ ನೋಡಿ. ಮುಸ್ಸಂಜೆ ಆಯ್ತಾ ಬಂತು. ಗೋಧೂಳಿ ಲಗ್ನ ಸಮಯ, ತುಂಬ ಒಳ್ಳೆಯ ಸಮಯ. ಈ ಸಮಯದಲ್ಲಿ ಪೂಜೆ ಶುರು ಮಾಡಿದ್ರೆ ತುಂಬಾ ಒಳ್ಳೆಯದು. ಹೊಸ್ತೆಲ್ಲ ತೊಳೆದು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಇಡ್ತಿದ್ದೀನಿ. ನನಗೆ ಯಾವಾಗಲೂ ಮನೆ ಬಾಗಿಲು ಇದೇ ರೀತಿ ಕಳೆಯಿಂದ ತುಂಬಿರಬೇಕು. ಈ ರೀತಿ ಮನೆ ಬಾಗಿಲಿತ್ತು, ದೇವ್ರ ಮನೆ ಚೆನ್ನಾಗಿ ಯಾವಾಗಲೂ ದೇವ್ರ ಮನೆಯಲ್ಲಿ ಒಂದು ದೇವಸ್ಥಾನದ ಕಳೆ ಇತ್ತು ಅಂದರೆ ನಿಜವಾಗ್ಲೂ ಮಹಾಲಕ್ಷ್ಮಿ ಬಂದು ಕುತ್ಕೋತಾಳೆ ಅನ್ನೋದು ನನ್ನದೊಂದು ನಂಬಿಕೆ. ಮನೆಯಲ್ಲಿ ನೆಲೆಸಲಿ ಅನ್ನೋದೊಂದು ನಂಬಿಕೆ. ನಾವು ಯಾವಾಗಲೂ ತಾಯಿಗೆ ಪೂಜೆ ಮಾಡೋವಾಗ ಹಾಗೆ ದೇವ್ರಿಗೆ ಪೂಜೆ ಮಾಡೋವಾಗ ಸೀರೆ ಉಟ್ಕೊಂಡು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ನಾವು ಎಷ್ಟು ಕಳೆಯಿಂದ ಇರ್ತೀವಿ, ಮನೆ ಎಷ್ಟು ಕಳೆಯಿಂದ ಇರುತ್ತೆ, ಅಷ್ಟೇ ಚೆನ್ನಾಗಿ ಲಕ್ಷ್ಮಿ ನೆಲೆ ನಿಂತಿರ್ತಾಳೆ ಮನೆಯಲ್ಲಿ. ಸೀರೆ ಉಟ್ಕೊಂಡು ಹಣೆ ತುಂಬ ಕುಂಕುಮ ಇಟ್ಕೊಂಡು ಹೂ ಮುಡ್ಕೊಂಡು ಕೈ ಬಳೆ, ಮೂಗುತಿ, ಓಲೆ, ಕಾಲುಂಗುರ, ಕಾಲು ಚೇನು ಇದನ್ನೆಲ್ಲನೂ ಕೂಡ ಮುತ್ತೈದೆ ಸಂಕೇತ. ಇದನ್ನೆಲ್ಲ ಹಾಕ್ಕೊಂಡು ಪೂಜೆ ಮಾಡಿದಷ್ಟು ಒಂದು ನೆಗೆಟಿವಿಟಿ ಹೋಗುತ್ತೆ, ಒಂದು ಪಾಸಿಟಿವಿಟಿ ಬರುತ್ತೆ ಅನ್ನೋದು ಒಂದು ನಂಬಿಕೆ. ನಮ್ಮನ್ನು ನಾವು ಚೆನ್ನಾಗಿಟ್ಕೊಂಡಷ್ಟು ಮಹಾಲಕ್ಷ್ಮಿ ನಮ್ಮ ಮೇಲೆ ಅನುಗ್ರಹ ಮಾಡ್ತಾಳೆ. ಸೊ ಹಾಗಾಗಿ ನಾವೆಷ್ಟು ಚೆನ್ನಾಗಿ ಪಾಸಿಟಿವ್ ಆಗಿ ಮನಸ್ಸನ್ನು ಇಟ್ಕೊಂಡಿರ್ತೀವಿ, ನಾವು ಹೇಗೆ ಎಲ್ಲನೂ ಕೂಡ ಒಳ್ಳೆಯದೇ ಆಗುತ್ತೆ ಅಂದ್ಕೊಂಡ್ರೆ ಒಳ್ಳೆಯದೇ ಆಗುತ್ತೆ.
ಸೊ ಹಾಗಾಗಿ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಒಳ್ಳೆಯದನ್ನು ತಿಳ್ಕೊಂಡೇ ಮಾಡ್ಕೊಳ್ತಾ ಇರ್ತೀನಿ ನಾನು. ಆಗುತ್ತೆ ಅನ್ನೋದ್ರಲ್ಲಿ ಇರ್ತೀನಿ. ಇದಿಲ್ಲ ಅದಿಲ್ಲ, ಇದು ಬರ್ತಿಲ್ಲ ಅದು ಬರ್ತಿಲ್ಲ ಅಂದರೆ ಆಗೊಂದು ಸಾರಿ ಈಗೊಂದು ಸಾರಿ ಬಂದೇ ಬರುತ್ತೆ. ಬಟ್ ಆದರೆ ಹೆಚ್ಚಾಗಿ ಈ ರೀತಿ ತಿಳ್ಕೊಳ್ಳೋಣ, ಒಂದು ನಂಬಿಕೆ ಮೇಲೆ ಮಾಡಿದಷ್ಟು ಎಲ್ಲ ಒಳ್ಳೆಯದಾಗತ್ತೆ ಅಂಥೇಳಿ ಪಾಸಿಟಿವ್ ಆಗೇ ನಾನು 90% ಇರೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ನಾನು ಕೂಡ ಒಂದು 10% ಎಲ್ಲರಲ್ಲೂ ಇದ್ದೇ ಇರುತ್ತಲ್ವ, ಆಗುತ್ತೋ ಇಲ್ವೋ, ಏನೋ ಎತ್ತಾನೋ ಏನೂ ಇಲ್ಲ ಅನ್ನೋದೆಲ್ಲ ಎಲ್ರಿಗೂ ಇರುತ್ತೆ. ಬಟ್ ಇದೆ ಅಂದಷ್ಟು ದೇವ್ರ ಕೃಪೆ ತುಂಬಾ ಇರುತ್ತೆ. ಯಾವಾಗಲೂ ಅಶ್ವಿನಿ ದೇವತೆಗಳು ಅಸ್ತು ಅಂತಿರ್ತಾರಲ್ಲ, ಹಾಗಾಗಿ ಎಲ್ಲನೂ ಇದೆ ನಮ್ಮ ಹತ್ರ ಅಂದ್ಕೊಂಡ್ರೆ ಇನ್ನೂ ಬಂದು ಸೇರುತ್ತೆ. ಇಲ್ಲ ಅಂದ್ಕೊಂಡ್ರೆ ಇರೋದೆಲ್ಲ ಖಾಲಿ ಆಗುತ್ತೆ ಅನ್ನೋದು ಒಂದು ವಾಡಿಕೆ ಮಾತು. ದೇವರಿಗೆ ಪೂಜೆ ಕೂತ್ಕೊಂಡೆ, ಟೈಮು 6:10 ಬಂತು, ಒಳ್ಳೆಯ ಸಮಯ, ಈಗಿಂದ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮಹಾವಿಷ್ಣುಗೆ ಮಹಾಲಕ್ಷ್ಮಿಗೆ ಅಭಿಷೇಕ ಮಾಡ್ತಾಯಿದ್ದೀನಿ. ವಿಶೇಷ ದಿನಗಳಲ್ಲಿ, ಪೌರ್ಣಮಿ ದಿನಗಳಲ್ಲಿ, ಶುಕ್ರವಾರ ದಿನಗಳಲ್ಲಿ ಅಭಿಷೇಕ ಮಾಡೋದು ತುಂಬಾ ಒಳ್ಳೆಯದು. ಹಾಗೆ ಕೆಲವರು ಕೇಳಿದ್ರಿ, ಈ ಸಾರಿ ನಾನು ಪೂಜೆ ಮಾಡೋಕ್ಕಾಗ್ತಾಯಿಲ್ಲ, ಮತ್ತೆ ಯಾವಾಗ ಮಾಡ್ಬೋದು ಅಂಥೇಳಿ. ಪ್ರತಿ ಪೌರ್ಣಮಿ ಕೂಡ ತುಂಬಾ ವಿಶೇಷ, ಪ್ರತಿ ಪೌರ್ಣಮಿ ಕೂಡ ತುಂಬಾ ಪವರ್ಫುಲ್ ಆಗಿರುತ್ತೆ. ಅದರಲ್ಲೂ ಶುಕ್ರವಾರದ ದಿನ ಬಿತ್ತು ಅಂದರೆ ಇನ್ನೂ ತುಂಬ ಒಳ್ಳೆಯದು. ಅವತ್ತಿನ ದಿನ ಕೂಡ ನೀವು ಅಭಿಷೇಕ ಮಾಡಿ ದೇವ್ರಿಗೆ ಪೂಜೆ ಮಾಡ್ಬೋದು. ವಿಗ್ರಹಗಳಿತ್ತು ಅಂದರೆ ಅಭಿಷೇಕ ಮಾಡಿ ಪೂಜೆ ಮಾಡ್ಬೋದು. ಇಲ್ದಿದ್ರೆ ದೇವ್ರ ಫೋಟೋ ಒರೆಸ್ಕೊಂಡು ಕುಂಕುಮ ಇಟ್ಟು ನೀವು ದೇವ್ರಿಗೆ ಪೂಜೆ ಮಾಡಿ ಲಕ್ಷ್ಮೀ ಅಷ್ಟೋತ್ರ ನಾಮ ಪಠನೆ ಮಾಡ್ಬೋದು, ಶ್ರೀ ವಿಷ್ಣು ಸಹಸ್ರನಾಮನ ಪಠನೆ ಮಾಡ್ಬೋದು. ತುಂಬಾ ಒಳ್ಳೆಯದು. ಹಾಗೆ ಕೆಲವರು ಕೇಳ್ತಾ ಇದ್ರಿ, ಕಳಶಕ್ಕೆ ಏನೇನು ಹಾಕ್ತೀರಾ ತಿಳಿಸ್ಕೊಡಿ ಅಂತ ಕೇಳಿ. ನಾನು ಶುದ್ಧವಾಗಿರೋಂಥ ನೀರು, ಅದ್ರ ಜೊತೆಗೆ ಒಂದು ಬೆಳ್ಳಿ ಕಾಯಿನ್ ಇತ್ತು ಅಂದರೆ ಬೆಳ್ಳಿ ಕಾಯಿನ್ ಹಾಕಿ, ಇಲ್ದಿದ್ರೆ ಹಿತ್ತಾಳೆ ಕಾಯಿನು 5 ರೂಪಾಯಿದು 10 ರೂಪಾಯಿದು ಬರುತ್ತಲ್ಲ, ಅದನ್ನು ಕೂಡ ನೀವು ಹಾಕ್ಬೋದು. ಸ್ಟೀಲ್ ಕಾಯಿನ್ಸ್ ಮಾತ್ರ ಹಾಕಬೇಡಿ. ಬಟ್ಲಡ್ಕೆ ಹಾಕ್ತೀನಿ, ಏಲಕ್ಕಿ ಹಾಕ್ತೀನಿ, ಪಚ್ಚಕರ್ಪೂರ, ಅರಿಶಿನ, ಕುಂಕುಮ, ಹಾಗೆ ಜವ್ವಾದ ಪೌಡ್ರ್ ಸ್ವಲ್ಪ ಹಾಕ್ತೀನಿ. ಸೊ ಪಚ್ಚಕರ್ಪೂರ ಇದನ್ನೆಲ್ಲ ಹಾಕೋದ್ರಿಂದ ಸುಗಂಧ ಭರಿತವಾಗಿರುತ್ತೆ ಕಳಶ ಅಂಥೇಳಿ, ಇದೆಲ್ಲ ಸೌಭಾಗ್ಯದ ಸಂಕೇತ ಅಂಥೇಳಿ ಇದಿಷ್ಟನ್ನು ಹಾಕ್ತೀನಿ. ಜೊತೆಗೆ ಒಂದು ಜೊತೆ ಗೌರಿ ಬಳೆ ಹಾಕ್ತೀನಿ. ಈ ಬಳೆನ ಪ್ರತಿ ಸಾರಿ ಕೂಡ ತೆಗೆದು ಮತ್ತು ಇದೇ ನೀರೊಳಗಡೆ ಆ ಬಳೆನೆಲ್ಲ ಹಾಕಿ, ಮತ್ತು ಮಿಕ್ಕಿದೆಲ್ಲ ಪಚ್ಚಕರ್ಪೂರ, ಬಟ್ಲಡ್ಕೆ ಅದನ್ನೆಲ್ಲ ಹೊಸದಾಗಿ ಹಾಕ್ತೀನಿ. ಈ ರೀತಿ ಕಳಶಕ್ಕೆ ಕಳಶ ಸಾಮಗ್ರಿಗಳನ್ನ ಹಾಕಿ 5 ವೀಳ್ಯದೆಲೆ ಇಡ್ತೀನಿ. 5 ವೀಳ್ಯದೆಲೆ ಇಟ್ಟು ನಾನು ಕಾಯಿನಿಡ್ತೀನಿ. ಹಾಗೆ ತೆಂಗಿನಕಾಯಿ ಇಡುವಾಗ ತುಂಬ ಜಾಸ್ತಿ ಅರಿಶಿನ ಹಚ್ಚಕ್ಕೆ ಹೋಗಬೇಡಿ. ಸ್ವಲ್ಪ ಡ್ರೈ ಆಗಿರೋಂಥ ಅರಿಶಿನ, ಸ್ವಲ್ಪ ನೀರನ್ನು ಮಾಡಿಕೊಂಡು ನೀವು ಕುಂಕುಮ ಅಥವಾ ಅರಿಶಿನ ಹಚ್ಚಿದ್ರೆ ಈ ಸಣ್ಣದಾಗಿರುವಂಥ ಸೊಳ್ಳೆಗಳು ಬರುತ್ತೆ. ಅದು ತುಂಬ ಜಾಸ್ತಿ ನಾವು ಅರಿಶಿನ ಹಚ್ಚಿದಾಗ ದೇವ್ರ ಮನೆಯಲ್ಲೆಲ್ಲ ಹರಡಾಡುತ್ತೆ. ಆದ್ದರಿಂದ ಸ್ವಲ್ಪ ಡ್ರೈ ಆಗಿರೋಂಥ ಅರಿಶಿನ ಹಚ್ಚಿ, ಕುಂಕುಮ ಹಚ್ಚಿ. ಇವತ್ತು ಲಕ್ಷ್ಮಿಗೆ ಪ್ರಿಯವಾಗಿರೋಂಥ ಗೋಮತಿ ಚಕ್ರ, ಹಾಗೆ ಬಾಳೆ, ಅರಿಶಿನದ ಕೊಂಬು, ಬಟ್ಲಡ್ಕೆ, ಏಲಕ್ಕಿ, ಲಕ್ಷ್ಮೀ ಕವಡೆ, ಲಕ್ಷ್ಮೀ ಕಮಲದ ಬೀಜ ಎಲ್ಲನೂ ಇಟ್ಟು ಪೂಜೆ ಮಾಡಿದೆ. ಲಕ್ಷ್ಮಿಗೆ ಇವತ್ತು ನಾನು ಕ್ಷೀರ ದೀಪ ಹಚ್ಚಿದ್ದೀನಿ. ಕ್ಷೀರ ದೀಪ ಹಚ್ಚೋದು ತುಂಬಾ ಒಳ್ಳೆಯದು, ಮನೆಗೆ ತುಂಬ ಒಳ್ಳೆಯದು, ಲಕ್ಷ್ಮಿ ಅನುಗ್ರಹ ಸಿಗುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಕ್ಷೀರ ದೀಪನ ಹಚ್ಚಿದ್ದೀನಿ. ಈ ದೀಪನ ಹೇಗೆ ಹಚ್ಚೋದು ಏನು ಅಂಥೇಳಿ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಇವತ್ತಂತೂ ದೇವ್ರ ಪೂಜೆ ತುಂಬ ಚೆನ್ನಾಗಾಯಿತು. ದೇವ್ರಿಗೆ ನೈವೇದ್ಯಕ್ಕೆ ಅಂತೇಳಿ ಅಕ್ಕಿ ಪಾಯಸ ಮಾಡಿದ್ದೆ. ಅಕ್ಕಿ ಪಾಯಸ ಮಾಡಿ ದೇವ್ರ ಮುಂದೆ ಇಟ್ಟು ಮಿಕ್ಕಿರೋ ಪಾಯಸನ ಮನೆ ಹೊರಗಡೆ ಚಂದ್ರಬಿಂಬ ಬೀಳೋ ಅಂಥ ಜಾಗದಲ್ಲಿ ಕೂತ್ಕೊಂಡು ಸ್ವಲ್ಪ ಲಕ್ಷ್ಮೀ ಸಹಸ್ರನಾಮನ ಪಠನೆ ಮಾಡಿದೆ. ಮನೆಗೆ ತುಂಬ ಒಳ್ಳೆಯದು ಅಂಥೇಳಿ. ಈ ರೀತಿ ಮಾಡೋದ್ರಿಂದ ಮನೇಲಿರೋವಂಥ ಎಲ್ಲ ಕಷ್ಟಗಳು ಕಳೆದು ಎಲ್ಲ ಒಳ್ಳೆಯದಾಗತ್ತೆ ಅಂಥೇಳಿ ಒಂದು ನಂಬಿಕೆ. ಸೊ ಇವತ್ತು ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.